When I was a student in Bangalore Medical College, IBD, inflammatory bowel diseases, Crohn's disease, ulcerative colitis, it was 0.5% of India's population. Today, it is 5% of India's population. Out of 100 cases of IBD diagnosed, 71 are in children from 5 to 15 years of age group, the next generation. And this inflammatory bowel disease, ಈ ulcerative colitisಗೆ ಇವತ್ತು there is no proper treatment. ಪ್ರಾಬ್ಲಮ್ ಆದಾಗ ಅವ್ರು ಹೋಗೋದು ಜಿ ಪಿ ಹತ್ರ ಹೋಗ್ತಾರೆ, ನಮಗೆ ಬೇದಿ ಆಗ್ತಾ ಇದೆ, ಬೇದಿಯಲ್ಲಿ ಮ್ಯೂಕೋಸ್ ಹೋಗ್ತಾ ಇದೆ ಅಥವಾ ರಕ್ತ ಹೋಗ್ತಾ ಇದೆ ಅಂತ. ಅವ್ರು ಏನು ಮಾಡ್ತಾರೆ, ಅದನ್ನು ದೇ ವಿಲ್ ನಾಟ್ ಸಿ ವೈ ರಕ್ತ, ಯಾಕೆ ಮ್ಯೂಕಸ್ಸು, ಯಾಕೆ ಬೇದಿ, ಯಾಕೆ ಹೊಟ್ಟೆ ನೋವು ಅಂತ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಬೇದಿ ಆಗ್ತಾ ಇದೆಯಾ, ಈ ಮಾತ್ರೆ. ಹೊಟ್ಟೆ ಹೊನ್ನೆ ಹೋಗ್ತಾ ಇದೆಯಾ, ಈ ಮಾತ್ರೆ. ಜ್ವರ ಇದೆಯಾ, ಈ ಮಾತ್ರೆ. ಸೊ ಈ ರೀತಿ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ಹೋಗ್ತಾ 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 ಕಡಿಮೆ ಆಗಲ್ಲ, ಆಗ ನಮ್ಮ ಹತ್ರ ಬರ್ತಾರೆ. ಆಗ ನಾವು ಡೀಟೇಲಾಗಿ ಚೆಕ್ ಮಾಡಿದಾಗ ಏನಾಗುತ್ತೆ, ಕೊಲೊನೋಸ್ಕೋಪಿ ಮಾಡಿದಾಗ ವಿ ಸಿ ಅಲ್ಸರೇಟಿವ್ ಕೊಲೈಟಿಸ್, ವಿ ಸಿ ಕ್ರಾನ್ಸ್ ಡಿಸೀಸ್, ವಿ ಸಿ ಪಾಲಿಪ್ಸ್ ಫಾರ್ 5 to 15 years.